ನಮಸ್ಕಾರ ರೀ ಸ್ನೇಹಿತರೆ, ನಾನಿವತ್ತು ನಿಮಗೆ ಸಿಂಪಲ್ಲಾಗಿರುವ ಕುಚ್ಚನ್ನು ಯಾವ ತೆರನಾಗಿ ಹಾಕಿ ಕೊಡೋದಂತ ತೋರಿಸ್ತೇನೆ ರೀ. ಇದಕ್ಕಿಂತ ಮೊದಲು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಮೊದಲು ನಾನು 67 ದಾರಗಳನ್ನು ಸುತ್ಕೊಂಡು ಇಟ್ಕೊಂಡೇನಿ ರೀ. ಅದನ್ನ ಐರನ್ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲಿ ನಾನು ಪಿಂಕ್ ಕಲರ್ ತೊಗೊಂಡು, ನಿಮ್ಗೆ ಯಾವ ಕಲರ್ ಸಾಡಿ ಇರುತ್ತಲ್ಲ ಆ ಕಲರ ತೊಗೊಂಡು ದಾರನ 67 ಸುತ್ಕೊಂಡು ಇಟ್ಕೋಬೇಕು ರೀ. 1 ಇಂಚ್ ಗ್ಯಾಪ್ ಬಿಟ್ಟು ಕುಚ್ಚನ್ನು ಹಾಕ್ಬೇಕು ರೀ. ಜರಿ ಥ್ರೆಡ್ ಸಣ್ಣ ಸೂಜಿ ಒಳಗೆ ಪುಣಿಸ್ಕೊಂಡು ಅದನ್ನು ಜರಿ ಥ್ರೆಡ್ ಸಹಾಯದಿಂದ ಕುಚ್ಚನ್ನು ನಾಟ್ ಹಾಕ್ಬೇಕು ರೀ. ತುಂಬ ಈಜಿ ಇದೆ ರೀ, ಸಿಂಪಲ್ ಇದೆ. ಹೊಸ್ದಾಗಿ ಕಲಿಯೋರಿಗಂತೂ ತುಂಬಾ ಈಜಿ. ಮೊದಲು ಬೇಬಿ ಕುಚ್ಚು ಟೈಪ ಹಾಕ್ಬೇಕು ರೀ. ಆಮೇಲೆ ಅದಕ್ಕೆ ಬೀಡ್ಸ್ ಡೆಕೋರೇಷನ್ ಮಾಡ್ಬೇಕು ರೀ. ಮೊದಲು ಸಿಂಪಲ್ಲಾಗಿರೋ ಕುಚ್ಚನ್ನು ಹಾಕೋಬೇಕು ರೀ. 1 ಇಂಚ್ ಗ್ಯಾಪ್ ಇಟ್ಕೊಂಡು ಹಾಕೋತಾ ಹೋಗ್ಬೇಕು ರೀ. ನೀವು ಇಲ್ಲಿ 1 ಕಲರ್ ಬೇಕಾದರೂ ತೊಗೋಬೋದು, 2 ಕಲರ್ ಬೇಕಾದರೂ ತೊಗೋಬೋದು. ನಾನು ಇಲ್ಲಿ 2 ಕಲರ್ ತೊಗೊಂಡು ಹಾಕತ್ತೇನೆ ರೀ. ತುಂಬಾ ಸರಳ ಇದೆ ರೀ, ಈಜಿ ಇದೆ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಂತರ ಸೀರೆ ಯಾವ ಕಲರ್ ಇರುತ್ತಲ್ಲ ಆ ಕಲರ ಸೂಜಿ ಕಾಟನ್ ಥ್ರೆಡ್ ತೊಗೊಂಡೀನಿ ರೀ. ಅದಕ್ಕೆ ಸಣ್ಣ ಸೂಜಿ ತೊಗೊಂಡು ಪುಣಿಸ್ಕೊಂಡು ಒಂದು ವೈಟ್ ಮುತ್ತು ಪರ್ಲ್ ತೊಗೊಂಡೀನಿ. ಅದಕ್ಕೆ ಗೋಲ್ಡನ್ ಬೀಡ್ಸ್ ತೊಗೊಂಡೀನಿ ರೀ. 3 mm ಪರ್ಲ್ಸ್ ಇದೆ ರೀ, 2 mm ಗೋಲ್ಡ್ ಬೀಡ್ಸ್ ಇದೆ ರೀ. ಅವನ್ನು ಸ್ವಲ್ಪ ಗ್ಯಾಪ್ ಬಿಟ್ಕೋತ ಎರಡೂ ಸೂಜಿ ಸಹಾಯದಿಂದ ಪೋಣಿಸ್ಕೋತ ಸೀರೆ ಒಳಗೆ ಒಂದೊಂದು ನಾಟ್ ಹಾಕೋತ ಹೋಗ್ಬೇಕು ರೀ. ಇಲ್ಲಿ ನಾನು 5 ಬೀಡ್ಸನ್ನು ಹಾಕೇನಿ ರೀ. ಅದೊಂದು ಹಾಫ್ ಫ್ಲವರ್ ಥರ ಕಾಣಿಸುತ್ತೆ ರೀ. ಕ್ರೋಶಾ ಬರದೇ ಇರೋರಂತೂ ಇದು ತುಂಬಾ ಈಸಿಯಾದಂಥ ಕುಚ್ಚರಿದು. ಇದಕ್ಕೆ ನಾವು 300 to 400 ಚಾರ್ಜ್ ಮಾಡ್ಬೋದು ರೀ. ಮತ್ತು 1 ಗಂಟೆಯಲ್ಲಿ ಹಾಕ್ಬೋದು ರೀ. ಕಡಿಮೆ ಸಮಯದಲ್ಲಿ ಇದನ್ನು ನಾವು ಹಾಕ್ಕೋಬೋದು ರೀ. ತುಂಬಾ ಈಜಿ ಇದೆ ರೀ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬಾ ಈಜಿ ಇದೆ ರೀ. ಮತ್ತು ಎರಡನೇದಕ್ಕೂ ಅದೇ ತೆರನಾಗಿ ಹಾಕ್ಕೊಳ್ಳೋದ್ರಿ. 3 mm ಪರ್ಲ್ ಬೀಡ್ ತೊಗೊಂಡೇನಿ ರೀ, 2 mm ಗೋಲ್ಡ್ ಬೀಡ್ ತೊಗೊಂಡೇನಿ ರೀ. ನೀವು ಇಲ್ಲಿ 2 ಗೋಲ್ಡ್ ಬೀಡನ್ನು ಹಾಕಿದ್ರು ನಡೀತ್ರಿ, ಆದರೆ ಅಷ್ಟೊಂದು ಲುಕ್ ಅನ್ಸಂಗಿಲ್ಲ ರೀ. ಅದಕ್ಕೋಸ್ಕರ ನಾನು 3 mm ತೊಗೊಂಡೇನಿ. 3 mm ಪರ್ಲ್ ಬೀಡು 2 mm ಗೋಲ್ಡ್ ಬೀಡನ್ನು ತೊಗೊಂಡು ಹಾಕತ್ತೇನೆ ರೀ. ಕಡಿಮೆ ಸಮಯದಲ್ಲಿ ಫುಲ್ ಗ್ರ್ಯಾಂಡ್ ಆಗಿರುವ ಕುಚ್ಚನ್ನು ಹಾಕೋಬೋದು ರೀ. ಬಿಗಿಯಾಗಿ ನಾಟ್ ಹಾಕೋಬೇಕು ರೀ. ಲೂಸ್ ಆಯ್ತಂದ್ರೆ ಸರಿಯಾಗಿ ಕಾಣೋದಿಲ್ಲ ರೀ. ಒಂದೊಂದು ಹಾಕೋತಾ ಹೋಗ್ಬೇಕು ರೀ. ನೋಡಿರಿ ಎಷ್ಟು ಚಂದ ಕಾಣಿಸ್ತೈತೆ ರೀ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ನಿಮ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಥ್ಯಾಂಕ್ ಯು.